ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಹುಪನುಪನು ಕವಿತಾಲಯ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಒಂದೊಳ್ಳೆ ಟಾಪಿಕ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಏನದು ಆ ಟಾಪಿಕ್ ಏನು? ಡೋಂಟ್ ಬೆಗ್ ಫಾರ್ ದ ರೆಸ್ಪೆಕ್ಟ್, ಅರ್ನ್ ಇಟ್. ಅಂದ್ರೆ ನಾವು ರೆಸ್ಪೆಕ್ಟ್ಗೋಸ್ಕರ, ಅಂದ್ರೆ ನಮ್ಗೆ ಯಾರಾದ್ರೂ ಮರ್ಯಾದೆ ಕೊಡ್ಲಿ ಅಂತ ನಾವು ವೆಯ್ಟ್ ಮಾಡಬಾರ್ದು, ಅದನ್ನ ಗಳಿಕೊಬೇಕು. ಹೆಂಗ್ ಗಳಿಸೋದು ಅದನ್ನ? ಪಾಯಿಂಟ್ ನಂಬರ್ 1, ಎಲ್ಲಾರು ಬರ್ಕೊಳಂಗಿದ್ರೆ ಬರ್ಕೊಳ್ಳಿ. ಓಕೆ, ಎನಿಬಡಿ ವಾಂಟೆಡ್ ಟು ನೋಟ್ ಇಟ್ ಡೌನ್, ಪ್ಲೀಸ್ ನೋಟ್ ಇಟ್ ಡೌನ್. ರೆಸ್ಪೆಕ್ಟ್ ಎಲ್ಲಿಂದ ಬರುತ್ತೆ? ಫಸ್ಟ್ ಆಫ್ ಆಲ್, ರೆಸ್ಪೆಕ್ಟ್ ಕಮ್ಸ್ ಫ್ರಮ್ ಯೋರ್ ಆಟಿಟ್ಯೂಡ್. ಆಟಿಟ್ಯೂಡ್ ಪ್ಲಸ್ ಗ್ರಾಟಿಟ್ಯೂಡ್. ನಾನು ಯಾವಾಗ್ಲೂ ಗ್ರಾಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸೊ ಗ್ರಾಟಿಟ್ಯೂಡ್ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್, ಥ್ಯಾಂಕ್ ಯು, ಕೃತಜ್ಞತೆಗಳು. ಇವತ್ತಿನ ದಿಸಕ್ಕೆ ಕೃತಜ್ಞತೆಗಳು, ಇವತ್ತಿನ ನಿಮಿಷಕ್ಕೆ ಕೃತಜ್ಞತೆಗಳು. ಇವತ್ ನಮ್ಗೆ ದೇವ್ರು ಏನ್ ಕೊಟ್ಟಿದ್ದಾರೆ ಅದಕ್ಕೆ ಕೃತಜ್ಞತೆಗಳು ಇರ್ಬೇಕು. ಓಕೆ, ಫಸ್ಟ್ ಆಫ್ ಆಲ್ ಅದನ್ನ ಪ್ರಾಕ್ಟೀಸ್ ಮಾಡಿ. ಗ್ರಾಟಿಟ್ಯೂಡ್ ಪ್ಲಸ್ ಆಟಿಟ್ಯೂಡ್. ಓಕೆ, ಏನಿದೆ ಆಟಿಟ್ಯೂಡ್? ರೆಸ್ಪೆಕ್ಟ್ ನಮಗ್ ಬರ್ಬೇಕು ಅಂದ್ರೆ ಆಟಿಟ್ಯೂಡ್ ಇರ್ಬೇಕು. ಎಲ್ಲಿಂದ ಬರುತ್ತೆ ಈ ಆಟಿಟ್ಯೂಡ್? ನಂಬರ್ 1, ಓಕೆ, ಬಿ ಹಾನೆಸ್ಟ್. ಪ್ರಾಮಾಣಿಕತೆಯಿಂದ ಇರೋದು. ಎಷ್ಟು ಜನ ಪ್ರಾಮಾಣಿಕತೆಯಿಂದ ಇದ್ದೀರಾ? ಎಲ್ಲರೂ ಕೈ ಎತ್ತಿ ಬಿಡ್ತೀರಲ್ಲ, ಐ ಆಮ್ ವೆರಿ ಹಾನೆಸ್ಟ್, ಐ ಆಮ್ ವೆರಿ ಹಾನೆಸ್ಟ್, ಐ ಆಮ್ ವೆರಿ ಹಾನೆಸ್ಟ್ ಅಂತ. ಸೊ ಎಸ್, ಪ್ರಾಮಾಣಿಕತೆಯಿಂದ ಇರೋದು. ಹೇಗೆ ಪ್ರಾಮಾಣಿಕತೆ ಅಂದ್ರೆ ಏನು? ಲೈಕ್ 100% ಅಲ್ಲಿ ಯಾರು 90% ಇದಾರೆ, ಯಾರು 60% ಇದಾರೆ, ಯಾಕೆ 70% ಇದಾರೆ, ಯಾರು ನಮ್ಗೆ ಗೊತ್ತಿಲ್ಲ. ಸೊ ಪ್ರಾಮಾಣಿಕತೆ ತುಂಬಾ ಇಂಪಾರ್ಟೆಂಟ್. ಯಾಕೆ? ಟ್ರಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಟ್ರಸ್ಟ್ ಕಳ್ಕೊಂಡ್ರೆ ಅದನ್ನ ಮತ್ತೆ ವಾಪಸ್ ತಗೊಂಬರಕ್ ಆಗಲ್ಲ. ಸೊ ಪ್ಲೀಸ್ ಬಿ ಹಾನೆಸ್ಟ್ ಇನ್ ಯೋರ್ ವರ್ಕ್. ಕೆಲ್ಸದಲ್ಲಿ ಹಾನೆಸ್ಟ್ ಆಗಿರಿ, ವರ್ಕ್ ಪ್ಲೇಸ್ ಅಲ್ಲಿ ಹಾನೆಸ್ಟ್ ಆಗಿರಿ, ಮನೆಯಲ್ಲಿ ಹಾನೆಸ್ಟ್ ಆಗಿರ್ಬೇಕು, ಎಲ್ಲಾದ್ರಲ್ಲೂ ನಾವು ಹಾನೆಸ್ಟ್ ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ಪ್ರಾಮಾಣಿಕತೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ, ನಂಬರ್ 1. ಸೆಕೆಂಡ್ ಥಿಂಗ್, ಬಿ ರೆಸ್ಪಾನ್ಸಿಬಲ್. ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ನಾವು ಜವಾಬ್ದಾರಿ ತಗೋಬೇಕು ಏನೇ ಮಾಡ್ತಾ ಇದ್ರು. ಓಕೆ, ಈಗ ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ, ಏನೋ ಒಂದು ಕೈಯಲ್ಲಿ ಒಂದು ಕೆಲಸ ಇಟ್ಕೊಂಡಿದೀನಿ ಅಂದ್ರೆ ಅದು ಜವಾಬ್ದಾರಿಯಿಂದ ಮುಗಿಸ್ಬೇಕು. ಓಕೆ, ಒಪ್ಪನದಲ್ಲಿ ಏನ್ ಹೇಳ್ತೀವಿ? ವಿ ಟೇಕ್ 100% ರೆಸ್ಪಾನ್ಸಿಬಿಲಿಟಿ ವಾಟ್ ಎವರ್ ಇಸ್ ದೇರ್ ಸರೌಂಡಿಂಗ್ ಅಸ್. ಕರೆಕ್ಟ್ ಅಲ್ವಾ? ಓಪನೋ ಮೆಡಿಟೇಷನ್, ಚಾಂಟಿಂಗ್, ಆ ಪ್ರೇಯರ್ ಮಾಡ್ಬೇಕಾದ್ರೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಫಾರ್ ವಾಟ್ ಎವರ್ ಐ ಹ್ಯಾವ್ ಡನ್. ಕರೆಕ್ಟ್ ಅಲ್ಲ? ಸೊ ವಿ ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ಯು ಹ್ಯಾವ್ ಟು ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿ ತಗೋಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು, ಜವಾಬ್ದಾರಿ ತಗೋಬೇಕು. ಈಚ್ ಅಂಡ್ ಎವ್ರಿಥಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಬರ್ 3, ಬಿ ಕಾನ್ಫಿಡೆಂಟ್. ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ನಿಮಗ್ ನೀವು? ಎಸ್ಪೆಷಲಿ ವುಮೆನ್ಸ್, ಎಸ್ಪೆಷಲಿ ಗರ್ಲ್ಸ್. ಎಷ್ಟು ಪ್ರಾಮಾಣಿಕತೆಯಿಂದ ಇರ್ತೀರಾ? ಎಷ್ಟು ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತೀರಾ? ಯಾಕೆ ನಾನು ವುಮೆನ್ಸ್, ಗರ್ಲ್ಸ್ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ? ತುಂಬಾ ಜನ ಹುಡುಗಿರ್ನ ನಾನು ನೋಡಿದೀನಿ, ತುಂಬಾ ಕಾನ್ಫಿಡೆಂಟ್ ಲೋ ಆಗಿರುತ್ತೆ, ತುಂಬಾ ಲೋ ಎನರ್ಜಿ ಫೀಲ್ ಮಾಡ್ತಾ ಇರ್ತಾರೆ. ಓಕೆ, ಆಲ್ಮೋಸ್ಟ್ ನಾನು ಹುಡುಗಿರ್ನ ಹ್ಯಾಂಡಲ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ವುಮೆನ್ಸ್ಗೆ ಡೆಡಿಕೇಟ್ ಮಾಡ್ತೀನಿ. ನೀವೆಷ್ಟು ಪ್ರಾಮಾಣಿಕತೆಯಿಂದ ಇರ್ತೀರಾ, ಎಷ್ಟು ಜವಾಬ್ದಾರಿಯಿಂದ ಇರ್ತೀರಾ, ಎಷ್ಟು ಆತ್ಮವಿಶ್ವಾಸದಿಂದ ಇರ್ತೀರಾ, ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೀವು ಇದು ಮೂರನ್ನ ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ನಿಮ್ ಹತ್ರ ಬರುತ್ತೆ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ತುಂಬಾ ಮಾತಾಡೋದು ಕಡಿಮೆ ಮಾಡ್ಬೇಕು. ಸ್ಪೀಕ್ ಲೆಸ್, ಕಡಿಮೆ ಮಾತಾಡಿ, ಕೆಲಸ ಜಾಸ್ತಿ ಮಾಡಿ, ರಿಸಲ್ಟ್ಸ್ ಜಾಸ್ತಿ ಬರ್ಲಿ. ಕರೆಕ್ಟ್ ಅಲ್ವಾ? ಕಡಿಮೆ ಮಾತಾಡ್ಬೇಕು, ರಿಸಲ್ಟ್ಸ್ ಜಾಸ್ತಿ ಬರ್ಬೇಕು. ಇವತ್ತಿಂದ ಎಲ್ಲರೂ ಫಾಲೋ ಮಾಡ್ತೀರಲ್ಲ? ಗರ್ಲ್ಸ್, ವುಮೆನ್ಸ್, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ? ಓಕೆ, ಗರ್ಲ್ಸ್ ಅಂತಲ್ಲ, ಎಲ್ಲರೂ ಅಷ್ಟೇ. ಕಡಿಮೆ ಮಾತಾಡಿ, ಕೆಲಸ ಜಾಸ್ತಿ ಮಾತಾಡಿ, ರಿಸಲ್ಟ್ಸ್ ತೋರಿಸ್ಬೇಕು. ಅರ್ಥ ಆಯ್ತಲ್ವಾ? ಸೊ ರೆಸ್ಪೆಕ್ಟ್ ನಮ್ಮನ್ನ ಫಾಲೋ ಮಾಡುತ್ತೆ. ಅಗ್ರೀಡ್ ಅಲ್ವಾ? ಕರೆಕ್ಟ್ ಅಲ್ಲ ನಾನು ಹೇಳಿದ್ದು? ಕರೆಕ್ಟ್ ಅಂದ್ರೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಮೇಡಮ್ ನೀವು ಹೇಳಿದ್ ಕರೆಕ್ಟ್ ಅಂತ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಸೊ ಬಿ ಹಾನೆಸ್ಟ್ ಇನ್ ಯೋರ್ ವರ್ಕ್, ಬಿ ರೆಸ್ಪಾನ್ಸಿಬಲ್, ಟೇಕ್ ದಟ್ 100% ರೆಸ್ಪಾನ್ಸಿಬಿಲಿಟಿ. ಎಸ್, ಐ ಆಮ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ. ಥರ್ಡ್ ಥಿಂಗ್ ಇಸ್ ಬಿ ಕಾನ್ಫಿಡೆಂಟ್. ಓಕೆ, ಕಾನ್ಫಿಡೆಂಟ್ ಆಗಿ ಎಲ್ಲರೂ ಇರಿ. ಗಾಡ್ ಇಸ್ ದೇರ್ ವಿತ್ ಅಸ್, ಯೂನಿವರ್ಸ್ ಇಸ್ ದೇರ್ ವಿತ್ ಅಸ್ ಆಲ್ ದ ಟೈಮ್. ಓಕೆ, ಸೊ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಯಾರ್ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಏನಾದ್ರೂ ಮೆಸೇಜಸ್ ನಿಮ್ಗೆ ಬರ್ಕೊಬೇಕು ಅನ್ಸಿದ್ರೆ ದಯವಿಟ್ಟು ಅದನ್ನ ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೇಡಮ್ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಯಾರು ಮೆಡಿಟೇಷನ್ ಮಾಡೋದನ್ನ ಮಿಸ್ ಮಾಡಬೇಡಿ. ಯಾರ್ಯಾರು ಮಾಡ್ತಾ ಇದ್ದೀರಾ, ಯಾರ್ಯಾರು ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಟ್ರೈ. ಓಕೆ, ಅಟ್ ಲೀಸ್ಟ್ 5 ಮಿನಿಟ್ಸ್ ಇಂದ ಟ್ರೈ ಮಾಡಿ. ನಿಮ್ಗೆ 10 ಮಿನಿಟ್ಸ್ ಮಾಡಕ್ಕಾಗಲ್ಲ, 15 ಮಿನಿಟ್ಸ್ ಮಾಡಕ್ಕಾಗಲ್ಲ,
5 ಮಿನಿಟ್ಸ್ ಇಂದ ಸ್ಟಾರ್ಟ್ ಮಾಡಿ, ಆಮೇಲೆ ಹೋಗ್ತಾ ಹೋಗ್ತಾ ನೀವೇ 10 ಮಿನಿಟ್ಸ್ ಮಾಡ್ತೀರಾ, 15 ಮಿನಿಟ್ಸ್ ಮಾಡ್ತೀರಾ, ಆಮೇಲೆ ಹಾಫ್ ಅನ್ ಅವರ್ ಮಾಡ್ತೀರಾ, ಅರ್ಧ ಗಂಟೆನೂ ಮಾಡ್ಬೋದು, 1 ಅವರ್ ಮಾಡ್ಬೋದು, ಹೇಗ್ ಬೇಕಾದ್ರೂ ಮಾಡ್ಬೋದು. ಓಕೆ, ಇವತ್ತಿಂದ ಮಾಡ್ತೀರಾ ಅಲ್ಲ ಎಲ್ಲರೂ? ಸೊ ಏನ್ ಮಾಡ್ತೀರಾ, ಮೆಡಿಟೇಷನ್ ಮಾಡ್ಕೋತೀರಾ, ಅದ್ರ ಜೊತೆಗೆ ಡೇ ಬೈ ಡೇ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಂತಾ ಇರ್ತೀರಾ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ. ಥ್ಯಾಂಕ್ ಯು, ಲವ್ ಯು ಆಲ್ ವುಮೆನ್ಸ್ ಅಂಡ್ ಗರ್ಲ್ಸ್. ಬಾಯ್. ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್